ಅಲ್ಲಿವರೆಗೂ ಕೂಡ ಇವರಿಗೂ ಗೀತಾ ತಾತ್ಪರ್ಯ ಇವರಿಗೂ ಹೇಳಿದ್ದಿಲ್ಲ. ಈಗ ಅಲ್ಲಿ ಕೆಲವು ವಿಷಯಗಳಿದೆ. ಇಡೀ ಗೀತಾ ತಾತ್ಪರ್ಯ ಹೇಳ್ಬೇಕಾದ್ರೆ ಒಂದು ಮಾತು ಹೇಳಿದ್ದಾರೆ ಮೊದಲಿಗೆ, ಇದಿಷ್ಟು ಸಮರಿ. ತತ್ರ ಸಾಕ್ಷಾತ್ ಇಂದ್ರಾವತಾರಂ, ಮತ್ತು ಅರ್ಜುನ ಎನ್ನಂಥವನು ಇಂದ್ರಾವತಾರಂ, ಮತ್ತು ಅರ್ಜುನಂ ಅಧಿಕಾರಿಣಂ ಅಧಿಕಾರಿ ಆತ. ಅಧಿಕಾರಿ ಅಂದರೆ ಕಂಡವ್ರಿಗೆಲ್ಲ ಹೇಳಕ್ಕೆ ಹೋಗಬಾರ್ದು, ಅರ್ಹತೆ ಇದ್ದವನು ಅವ್ರಿಗೆ ಹೇಳಬೇಕು. ಉತ್ತಮಾಧಿಕಾರಿ, ಸಾಮಾನ್ಯ ಅಧಿಕಾರಿಗಳು ಉತ್ತಮಾಧಿಕಾರಿಯಾಗಿದ್ದಾನೆ. ಜೊತೆಗೆ ಪ್ರಿಯತಮಂ, ಅತ್ಯಂತ ಪ್ರಿಯನಾಗಿದ್ದಾನೆ. ಅದು ಶ್ರೋತ್ರಾನುಕೂಲ್ಯಕ್ಕೆ ಬೇಕದು. ಭಕ್ತರುಗಳಿಗೆ ಪ್ರಿಯವಾದಾಗ ಒಳ್ಳೆ ಶ್ರೋತೃ ಆಗ್ತಾನೆ. ಅರ್ಜುನಂ ಕ್ಷತ್ರಿಯಾಣಾಂ, ಕ್ಷತ್ರಿಯರಿದ್ದಾರೆ. ವಿಶೇಷತೋಪಿ ಪರಮಧರ್ಮ, ಕ್ಷತ್ರಿಯರಿಗೆ ಪರಮಧರ್ಮ ಯಾವುದು ಅಂತ ಪ್ರಶ್ನೆ. ವಿಶೇಷತಃ ಪರಮಧರ್ಮ ಯಾವುದು ಅಂತ ಕೇಳಿದರೆ ನಾರಾಯಣ ದ್ವಿಟ್ ತದರುಬಂಧಿ ನಿಗ್ರಹ ಮುಂದೆ ಹೇಳಿದ್ದಾರೆ. ನಿಗ್ರಹ ಎಲ್ಲ ದೃಷ್ಟಿಯಿಂದ ನಾರಾಯಣ ದ್ವಿಟ್ ಮತ್ತು ನಾರಾಯಣ ದ್ವಿಟಿಗಳ ಅನುಬಂಧಿಗಳು ಎರಡು ಪಾಯಿಂಟ್ ಇದೆ. ನಾರಾಯಣ ದ್ವೇಷಗಳು ಅಂದರೆ ಭಗವದ್ವೇಷಗಳು. ನಮಗದು ಲೌಕಿಕ ಅದು ಜನರಿಗೆ ಅರ್ಥ ಆಗೋದಿಲ್ಲ. ಅದೇನು ಹೇಳಬೇಕು, ಅದಕ್ಕೆ ಏನಂತ ಹೇಳಬೇಕು? ಆ್ಯಂಟಿ ಗೌರ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತೀವಲ್ಲ, ಆ್ಯಂಟಿ ಗೌರ್ಮೆಂಟ್ ಆ್ಯಕ್ಟಿವಿಟೀಸ್ ಅಂದರೆ ಏನರ್ಥ? ಸರ್ಕಾರಕ್ಕೆ ಈ ಕಳ್ತನ ಎಲ್ಲ ಏನವು ಆ್ಯಂಟಿ ಗೌರ್ಮೆಂಟ್ ಅಂತ. ಅದು ಎಂದೂ ಕೂಡ ಏನು ಮಾಡೋ ಹಾಗಿಲ್ಲ. ಎಂದೂ ಕೂಡ ಅಂಥ ಕೆಲಸ ಮಾಡಿದರೆ ಅವನು ಏನಾಗೋದಿಲ್ಲ, ಸರಿಯಲ್ಲ. ಜೊತೆಗೆ ಅವ್ನು ಯಾರು ಸಪೋರ್ಟ್ ಮಾಡ್ತಾರಲ್ಲ ಅವರು ಕೂಡ ಎಂಥವರು, ಅವರು ಇವರೇ. ಇವತ್ತು ಕಳ್ಳತನ ನೋಡೋದಕ್ಕೆ ಗೌರ್ಮೆಂಟಿಗೆಲ್ಲ, ಟ್ರೆಜರಿಗೇನು ಕಳ್ಳತನ ಮಾಡಿಲ್ಲ ಅವನು. ಆದರೆ ಯಾರ ಮೇಲೆ ಕಳ್ಳತನ ಮಾಡಿದರೂ ಕೂಡ ಅದು ಸರ್ಕಾರಕ್ಕೆ ದ್ರೋಹನೇ. ಯಾತಕ್ಕೆ? ಪ್ರಜೆಗಳ ರಕ್ಷಣೆ ಯಾರಿಗೆ ಸೇರಿದ್ದು? ಸರ್ಕಾರ. ಆ ದೃಷ್ಟಿಯಲ್ಲಿ ಇದು ನೇರ ಸರ್ಕಾರಕ್ಕೆ ಮಾಡಿದ್ರಂತೂ ಮುಗಿದು, ನೇರ ಸರ್ಕಾರಕ್ಕೆ ಮಾಡಿದರೆ ಮಹಾಪರಾಧ. ಆ ದೃಷ್ಟಿಯೊಳಗೆ ಇವತ್ತು ಭ್ರಷ್ಟಾಚಾರ ಅಂದರೆ ಯಾವುದಕ್ಕೆ ಅನ್ಯಾಯ? ಸರ್ಕಾರಕ್ಕೆ ಅನ್ಯಾಯ, ಯಾವುದಕ್ಕಲ್ಲ. ಸಮಾಜಕ್ಕೂ ಅನ್ಯಾಯ, ಸರ್ಕಾರಕ್ಕೂ ಅನ್ಯಾಯ. ಹಾಗೆಲ್ಲ ಮಾಡಬಾರ್ದು. ಕೆಲಸ ಕೊಟ್ಟವರಿಗೆ, ಯಾರು ಕೆಲಸ ಕೊಟ್ಟಿರ್ತಾರೆ ಅವರಿಗೆ ವಿರೋಧ, ದ್ರೋಹ, ನಂಬಿಕೆ ದ್ರೋಹ ಮಾಡಿದಾಗುತ್ತೆ. ತತಃ ನಿವೃತ್ತಪ್ರಾಯಂ ಬಂಧುತ್ವೇನ, ಆಮೇಲೆ ಅಧರ್ಮತ್ವೇನ ಆಶಂಕ್ಯ ತಥೋ ನಿವೃತ್ತಪ್ರಾಯಂ. ಏನಾದ ಅರ್ಜುನ ನಿವೃತ್ತಪ್ರಾಯ, ನಯೋತ್ಸೆ ಅಂತ ಕೂತಿದ್ದರಿಂದ ಯಾಜಿಫ್ ನಿವೃತ್ತ ಆಗಿಲ್ಲ, ನಿವೃತ್ತಪ್ರಾಯ. ಆಲ್ಮೋಸ್ಟ್ ಏನಾಗಿದ್ದಾನೀಗ? ಯುದ್ಧ ಬಿಟ್ಬಿಟ್ಟಿದ್ದ. ತೂಷ್ಣೀಂ ಬಭೂವ ವಿಸರ್ಜಸಾರಂ ಚಾಪಂ ಶೋಕ ಸಂವಿಘ್ನ ಮಾನಸಾದ್ದರಿಂದ ಆಲ್ಮೋಸ್ಟ್ ರಿಟೈರ್ಡ್ ಫ್ರಮ್ ದಿ ವಾರ್. ಹಾಗಾಗಬಾರ್ದು, ಅದಕ್ಕೆ ಎಚ್ಚರಿಸಬೇಕಾಗಿದೆ. ಇದು ನೋಡಿ, ಇವಾಗ ನಮಗೆ ಇದರಲ್ಲಿ ಅನೇಕ ಅಂಶ ಇದೆ. ಅರ್ಜುನ ಪ್ರಿಯತಮ, ಉತ್ತಮಾಧಿಕಾರಿ, ತಪ್ಪಾಡ್ತಿದ್ದಾನೆ, ಕೃಷ್ಣ ಸರಿ ಮಾಡ್ತಾನೆ. ಈಗ ನಮ್ಗೆ ಅರ್ಥ ಏನಾಯ್ತು? ಈಗ ನಮಗೆ ಯಾರು ಬೇಕಾದವರು ಇದ್ದಾರೋ ಅವ್ರು ತಪ್ಪಾಡ್ದಾಗ ಏನು ಮಾಡ್ಬೇಕು? ನಾವಾಗ ಗೈಡ್ ಮಾಡಬೇಕು. ಸರಿ ಮಾಡಿಬಿಟ್ರೆ ಏನಾಗುತ್ತಾಗ? ಮಲ್ಕೋತೀಯ, ಮಲ್ಕೋ, ಹೋಗಲಿ ಪರವಾಗಿಲ್ಲ. ಮಲಿಸ್ಬಿಟ್ರೆ ಏನಾಗುತ್ತೆ? ಅಲ್ಲಿಗೀಗ ಒಯ್ದು ಎಬ್ಬಿಸ್ತಾರೆ. ಅದೇ ವಿದುಲ ಮಗನಿಗೆ ಹೇಗೆ ಹೇಳಿದ್ಲು, ಹೋಗಿ ಇಲ್ಲಿ ಸತ್ರು ಪರವಾಗಿಲ್ಲ, ಇಲ್ಲಿ ಮಲಗಬೇಡ ಅಂತ ಹೇಳಿದ್ಲು. ಆ ಥರ ಒಂದು ಸ್ಫೂರ್ತಿ ಕೊಡಬೇಕೆ ಹೊರತು ಅದಕ್ಕೆ ಯಾವಾಗಲೂ ಹೋಟ್ಲಿಗೆ ಹೋಗ್ತಾನೆ, ದುಡ್ತಾನೆ, ತಿಂತಾರೆ, ಅವನೇನೋ ತಿಂದೇ ಬಿಟ್ಬಿಡ್ತಾನೆ. ಯಾಕೆ ಬಿಟ್ಟಿರುತ್ತೆ ಕೆಡೋದಿಲ್ಲ. ಅವನು ಅದು ಬಿಲ್ ಇಡ್ತಾನೆ, ಹೋಗ್ಬಿಡ್ತಾನೆ ಅಷ್ಟೇ. ಅವ್ರಿಗೆ ಕನ್ಸರ್ನ್ ಇಲ್ಲ ಅದ್ರ ಬಗ್ಗೆ. ಬಿಲ್ ಇಡ್ತಾನೆ, ಆಸೆ ತಟ್ಟಿ ಇನ್ನೊಂದು ಬಂದು ಎಟ್ಟರು ಇಟ್ಟು ನಾನು ಬಿಟ್ಟ ಅಂತೇಳಿ ಇನ್ನೇನು ಮಾಡೋದಿಲ್ಲ. ಮನೇಲಿ ಮಾಡಿದವ್ರು ಏನು ಮಾಡ್ತಾರಾಗ? ಯಾಕೆ ಏನಾಗಿದೆ ಎಲ್ಲ ಶುರು ಮಾಡ್ತಾರೆ, ಕನ್ಸರ್ನ್ ಬರುತ್ತೆ. ಅದು ಪ್ರಿಯತಮರಾದಾಗ ಇವರು ಸಂಧಾನ ಬಿಟ್ಟ ನಾವೇನಂತೀವಿ, ಅದಕ್ಕೆ ಬಾಡೋ ಅಂತ ಹೇಳೋರೇ ಯಾರು ಇಲ್ಲ. ಬಾಡೋ ಅಂತ ಹೇಳೋರೆ ಹೋಯ್ತು, ಬಿಡೋದಿಲ್ಲ, ಹೋಗ್ಬಿಟ್ಟು ಲಾಭ ಮಾಡೋದಿಲ್ಲ, ನೀನು ಮಾಡೋದಿಲ್ಲ. ಸರಿ, ಹಾಗೆಲ್ಲ ಮಾಡಬಾರ್ದು. ನಾನು ಮಾಡೋನು ಕೂಡ ಬಿಟ್ಟವನು ಕೂಡ ನಾನು ತಪ್ಪು ಮಾಡ್ತಿದ್ದೇನೆ, ನೀನು ಹಾಗೆ ಮಾಡಬೇಡ ಅಂತ ಹೇಳೋದು. ಆ ರೀತಿ ಹೇಳೋದೇ ಇಲ್ಲ. ಅದು ಹೇಳದಿದ್ರೆ ಅದು ಬಟ್ ಹೇಳಲಿಲ್ಲ. ಕೊನೆಗೆ ಎಲ್ಲಿ ಬರುತ್ತೆ ಇದು? ಯಾರು ಕೇಳಿ ನಮಗೆ ಯಾರು ಹೇಳಲೇ ಇಲ್ಲ, ನಮ್ಮ ಮನೆಯವರೇ ಯಾರು ಹೇಳಲಿಲ್ಲ ಅಂತ ಹೇಳಿದಾಗ ಆಗ ಅವರು ಅಪರಾಧಿಗಳಾಗ್ತಾರೆ. ಕೃಷ್ಣ ತೋರಿಸ್ತಾನೆ, ಪ್ರಿಯತಮನಾದವರಿಗೆ ತಾನು ಹೇಳ್ತೀನಿ ಆದ್ದರಿಂದ ನೀವು ಹೇಳಬೇಕು ಅಂತ ಅರ್ಥ. ಮತ್ತು ಉತ್ತಮಾಧಿಕಾರಿಣ, ಉತ್ತಮಾಧಿಕಾರಿ ಅಂದ್ರೇನು? ಅವನಿಗೆ ರೋಗ ಇದೆ ಪಾಪ, ಅವನಿಗೆ ಹೇಳೋ ಹಾಗೇ ಇಲ್ಲ, ಅವನಿಗೆ ಎದ್ದು ಮಾಡು ಅಂತ ಹೇಳಕ್ಕೆ ಬರೋದಿಲ್ಲ. ಉತ್ತಮಾಧಿಕಾರಿ ಅಂದರೆ ಯಾರೀಗ ಸರಿ ಇದೆ, ಉಪನಯನ ಆಗಿದೆ, ಸರಿಯಾದ ವಯಸ್ಸಿದೆ, ಅನುಕೂಲ ಎಲ್ಲ ಇದೆ, ಅವನು ಹೇಳಬೇಕು. ಮಲಗಿದ್ದಿ ನನ್ನ ರಾತ್ರಿ 1 ಗಂಟೆವರೆಗೆ ಮ್ಯಾಚ್ ನೋಡಿ ಲೇಟಾಗೆದ್ದು ಮಾಡೋದು ತಪ್ಪಲ್ವಾ? ಅದು ಹೇಳಬೇಕು ಅವನಿಗೆ. ಇದು ನೋಡಬಾರದನ್ನು ನೋಡಿದ್ದಿ, ಮಾಡಬಾರದನ್ನು ಮಾಡಿದ್ದಿ, ಮಾಡಬೇಕಾದ್ರೆ ಬಿಡ್ತಾ ಇದ್ದಿ. ಅದನ್ನು ಹೇಳೋ ರೀತಿಯಲ್ಲಿ ಹೇಳಿದರೆ ಅವ್ರು ಅರ್ಥ ಆಗುತ್ತೆ. ತಕ್ಷಣ ಬೈಲಿಕ್ಕೆ ಶುರು ಮಾಡಬಾರ್ದು. ಕೇಳದೆ ಹೋದಾಗ ಅನಿವಾರ್ಯ ಬೈಯೋದವೆಲ್ಲ ಇದ್ದಿದ್ದೆ. ಅದು ಮೊದಲಿಗೆ ಬೈದರೆ ಏನಾಗ್ತಾರೆ? ರೆಸಿಸ್ಟ್ ಮಾಡ್ತಾನೆ, ಒದರ್ತಾನೆ, ಮೂಡ್ತಾನೆ, ಇನ್ನೂ ಜೋರ ಮಾಡ್ತೀನಿ ಅಂತ. ಎಜುಕೇಟ್ ಮಾಡಬೇಕಾದ್ರೆ ಯಾವಾಗಲೂ ಏನು ವಿಷಯ ಹೇಳಬೇಕೆ ಹೊರತು ವಿಷಯನ ಹೇಗೆ ಹೇಳಬೇಕೋ
ಅರ್ಥವಾಗ ಹೇಳಬೇಕು ಅಷ್ಟೇ ಹೊರತು ಇದು ಮಾಡೋದಲ್ಲ, ಆ್ಯಕ್ಷನ್ ತೊಗೊಳೋದಲ್ಲ. ಅಲ್ಲಿ ಕೇಳದೆ ಹೋದಾಗ ಮುಂದಿನ ಸ್ಟೆಪ್ ಅದು. ಮೊದಲೇನು ಸಾಮ ದಾನ ಭೇದ ದಂಡ ಉಪಾಯ ಇರೋದು ಹಾಗೇನೆ. ಮೊದಲು ಸಾಮ, ಆಮೇಲೆ ದಾನ, ಏನಾದ್ರು ಕೊಡ್ತೀನಿ ನಿನಗೆ ಬೇಗ ಸಂಧಾನ ಮಾಡಿ ಏನೋ ಕೊಡ್ತೀವಿ ಚಿಕ್ಕ ಮಕ್ಕಳಿಗೆ, ಅರ್ಥ ಆಗ. ಆಮೇಲೆ ಭೇದ, ನೋಡು ಅವನು ಹೀಗೆ ಮಾಡ್ತಾನೆ ನೀನು ಹೀಗೆ ಮಾಡ್ತಾನೆ ಅಂತ ಹೇಳೋದು, ಅವನಿಗೆ ಕೊಟ್ಟು ನೀನು ಕೊಡೋದಿಲ್ಲ ಅಂತ ಹೇಳೋದು. ಅವಾಗ ಒಡಕ್ಕೆ ಬರುತ್ತಾ, ಇಲ್ಲ ನನಗೆ ಬೇಕು ಅಂತ. ಅಲ್ಲಿಗೂ ಆಗೋದ್ರೆ ದಂಡ ಕೊನೆಗೆ. ಇದು ಬರೀ ರಾಜರು ಮಾಡೋದಲ್ಲ, ಮನೆಯಲ್ಲೂ ಕೂಡ ಏನು ಮಾಡ್ಬೇಕು ಅದನ್ನು. ಆಗಲೇ 29ನೇ ಭೀಷ್ಮರ ಉಪದೇಶದಲ್ಲಿ ಬಂದಿದೆ ಅದೆಲ್ಲ ಕೂಡ. ಅವರಿಗೂ ಶಿಕ್ಷೆ ಕೊಡೋ ಹಕ್ಕಿದೆ. ಅದು ಹ್ಯಾಕೆ ಕೊಡಬಾರ್ದು, ಎಲ್ಲ ಮರ್ತು ಬಿಡಬಾರ್ದು ಅದನ್ನು. ಅದೇ ಅಡ್ಗಹಾರಿ ಯಥಾನುಭವೇ, ಕೈಕಾಲು ಬರೀ ಅಷ್ಟು ಕೊಡಬಾರ್ದು, ತಲೆ ಕೆಡೋಷ್ಟು ಕೊಡೋದು. ಎಷ್ಟರ ಹೊಡೆದು ಕಿವಿ ಹೋಗಿಬಿಟ್ಟಿರತ್ತೆ ಅವ್ರಿಗೆ ಪಾಪ, ಕಣ್ಣೇ ಹೋಗಿಬಿಡುತ್ತೆ. ಆ ರೀತಿ ತಪ್ಪದು. ಏನೋ ಮಾಡ್ಲಿಕ್ಕೆ ಹೋಗಿ ಅದಕ್ಕಿಂತ ದೊಡ್ಡ ತಪ್ಪು ತಾವು ಮಾಡಿಬಿಟ್ಟಿರ್ತಾರೆ ಅಂತ ಎಷ್ಟೋ ಕೇಸ್ ನಡೆದಿದೆ. ಆ ಕೋಪದ ಕಾಲಕ್ಕೆ ಏನೋ ಮಾಡಿಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಅದೆಲ್ಲ ಮರಿಬಾರ್ದು ಅದನ್ನು. ಅದೇ ನಮಗೆ ಹೇಳಿರೋದಾದ್ದರಿಂದ ಅದನ್ನು ಮರ್ತು ಬಿಟ್ಟರೆ ರೂಲ್ಸೇ ಮರ್ತಾಗುತ್ತೆ. ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಅಂತ ಧರ್ಮಶಾಸ್ತ್ರ ಯಾವಾಗಲೂ ತಿಳ್ಕೊಂಡಿರ್ಬೇಕು. ಕೃಷ್ಣ ಹೇಳಿದಾದರೆ ನಾವು ಹೇಳಬೇಕು. ಭಕ್ತ್ಯ ಉಳಿದವ್ರು ಹೇಳಿದ್ರೆ ನೀವ್ಯಾಕೆ ಹೇಳ್ತೀರಿ ಅಂತಾರೆ, ಇವ್ರು ಹೇಳಾಗಿಲ್ಲ, ಕನ್ಸರ್ಡ್ ಅದಕ್ಕೆ ಹೇಳ್ತೀನಿ ಅಂತ ಹೇಳ್ತಾರೆ. ಭಕ್ತ್ಯ ಭಗವದಾರಾಧನಮೇವ ಪರವಾಗಿ ಹೇಳ್ತಾರೆ. ಇದು ಸರಿಯಲ್ಲ. ಪ್ರತಿಯೊಬ್ಬರು ಏನು ಮಾಡಬೇಕು, ಸ್ವವಿಹಿತ ವೃತ್ಯ, ದೇವರ ಆರಾಧನೆ ಮಾಡಬೇಕು ಪ್ರತಿಯೊಬ್ಬರು. ಸರ್ಕಾರ ನಮಗೆ ಅರ್ಥ ಆಗುತ್ತೆ, ಸರ್ಕಾರಕ್ಕೆ ಒಬಿಡಿಯೆಂಟ್ ಆಗಿರ್ಬೇಕು, ಅದು ಕರ್ತವ್ಯ. ಟ್ಯಾಕ್ಸ್ ಕೊಡೋದೆಲ್ಲ ಮಾಡಲೇಬೇಕು. ದೇವ್ರ ಜಾಗದ ಸರ್ಕಾರ ಅಂತ ಅರ್ಥ ಮಾಡ್ಕೊಂಡ ತಕ್ಷಣ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸ್ವವಿಹಿತ ಎಲ್ಲರೂ ಏನು ಸರ್ಕಾರ ಸೇವೆ ಅಂತ ಹೇಳಿಬಿಟ್ಟು ಈ ವಾರ್ ಡಿಕ್ಲೇರ್ ಎಲ್ಲರಿಗೂ ಅವನಿಗೆ ತೊಗೊಂಡು ಯುದ್ಧಕ್ಕೆ ಹೋಗ್ಬಿಟ್ರೆ, ಕಲ್ಲು ತೊಗೊಂಡು ಯುದ್ಧಕ್ಕೆ ಹೋಗೋ ಲಕ್ಷಣ ಅಲ್ಲ ಅದು. ಯಾರು ಮಾಡಬೇಕು ದಾನಾಗ? ಆರ್ಮಿಯಲ್ಲಿರೋನು ಮಾಡಬೇಕು, ಇವನು ಮಾಡೋ ಕೆಲಸ ಅಲ್ಲ. ಇವನು ಸಪೋರ್ಟ್ ಮಾಡಬೇಕು ಅವನಿಗೆ. ಯಾವ ರೀತಿ? ಅವ್ರಿಗೆ ಎಷ್ಟೋ ಸತ್ಯ ಅವರಿಗೆ ಆಹಾರ ಭಾರಿ ಕಷ್ಟ ಆಗುತ್ತೆ. ಎಷ್ಟೋ ದಿನ ಆ ರೀತಿ ಮಾಡ್ತಿರ್ತಾರೆ ಪಾಪ. ಅವರಿಗೆಲ್ಲ ರೊಟ್ಟಿ ಮಾಡಿ ಕಳಿಸೋದು, ಏನೋ ಸಪ್ಲೈ ಮಾಡ್ತಿರ್ತಾರೆ. ಅಥವಾ ಎಮರ್ಜೆನ್ಸಿ ಅದು ತಾನು ಮಾಡೋ ಕೆಲಸ ಮಾಡಬೇಕೆ ಹೊರತು ಏನು ಮಾಡ್ಕೊಂಡು ಡಾಕ್ಟ್ರ್ ಇರ್ತಾನೆ ಯುದ್ಧಕ್ಕೆ ಹೋಗ್ಬಿಟ್ರೆ ತಪ್ಪದು. ಪೇಷಂಟ್ ಟ್ರೀಟ್ಮೆಂಟ್ ಮಾಡಬೇಕು. ಸವೃತ್ತಿ ಅಂದರೆ ಹಾಕಿ ಎಲ್ಲರೂ ಯುದ್ಧಕ್ಕೆ ಹೋಗ್ಬಿಟ್ರೆ ಅರ್ಥ ಇಲ್ಲ ಅವ್ರಿಗೆ. ಇವಾಗ ಇನ್ನೂ ದೇಶಕ್ಕೆ ನಷ್ಟ ಆಗುತ್ತೆ. ಯುದ್ಧಕ್ಕೆ ಬರೋದ್ರ ಸಾಯ್ತಾ ಕೂತ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ. ಸವೃತ್ತಿ, ಸ್ವವಿಹಿತ ವೃತ್ತಿ. ಅದಕ್ಕೆ ನೋಡಿ, ಬೌಲರ್ ಇರ್ತಾನೆ, ವಿಕೆಟ್ ತೊಗೋತಾರೆ, ಒಂದರನ್ನು ಹೊಡೆಯೋದಿಲ್ಲ, ಏನೂ ಮಾಡಿದ್ರು ವಿಕೆಟ್ ತೊಗೋತಾನೆ, ಅವ್ನು ಪರ್ಮನೆಂಟ್ ಮಾಡಿಬಿಡ್ತಾರೆ. ಗೊತ್ತಾಯ್ತಾ? ಇನ್ನೊಂದು ನನಗೆ ಗೊತ್ತಿಲ್ಲ ಮ್ಯಾಚಿರಲ್ಲ, ಒಂದ್ಸರಿ ಸೆಂಚುರಿ ಹೊಡೆದ ಬೌಲರು, ನೆಕ್ಸ್ಟ್ ಪ್ಲೇಸ್ ಡ್ರಾಪ್ ಮಾಡಿದ್ರು ಅವ್ನು. ಯಾಕೆಂದರೆ ಒಂದು ವಿಕೆಟು ತೊಗೊಂಡಿದ್ದಿಲ್ಲ. ಉಳಿದವ್ರು ಏನು ಮಾಡ್ತಿದ್ರು, ಅವನ್ನೇ ಪರ್ಮನೆಂಟ್ ಬ್ಯಾಟ್ಸ್ಮನ್ ಅಂತ ತೊಗೊಳ್ಳಿಲ್ಲ. ಅವ್ನು ಹೊಡೆದಿದ್ದು ಸುಲ್ಕಿದ್ದಾಗ. ಅದು ಸಾಮರ್ಥ್ಯ ಅಂತ ಕರೆಯೋದಿಲ್ಲ, ಅವ್ನ ವೃತ್ತಿ ಅಲ್ಲ ಅದು. ಗೊತ್ತಾಯ್ತಾ? ಅವನು ಇನ್ನೂ ಎಷ್ಟೋ ಜನ ಬೌಲರ್ ಇಡೀ ತಮ್ಮ ಸರ್ವಿಸಲ್ಲೇ 1000 ರನ್ ಹೊಡೆದಿರೋ, ಎಲ್ಲ ಸೇರಿದ್ರು ಕೂಡ 1000 ಆಗೋದಿಲ್ಲ, ಕೆಲವರು 100 ಆಗಲಿಕ್ಕಿಲ್ಲ. ಬಟ್ ಬೆಸ್ಟ್ ಅವನು, ಯಾಕೆಂದರೆ ಸಿಕ್ಕಾಬಿಟ್ಟು ತೊಗೊಂಡ್ಬಿಟ್ಟಿರ್ತಾರೆ. ಇವನು ಹಾಗಲ್ಲ, ಇವ್ನು ಬ್ಯಾಟ್ಸ್ಮನ್ ರನ್ನೇ ತೊಗೋಬೇಕು, ಅವ್ನು ಇನ್ನು ತೊಗೊಳಗಿಲ್ಲ. ಎರಡೂ ಮಾಡೋದಾದರೆ ಬ್ಯಾಟ್ಸು ಅವ್ನು ಆಲ್ರೌಂಡರ್ ಆಗ್ತಾನೆ. ಅದು ಬಿಟ್ಟು ಏನೋ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವು ತುಂಬ ಅಂದರೆ ಯಾತಕ್ಕೆ ಅಂದರೆ ಆ್ಯಕ್ಚುಲಿ ನೋಡಿದ್ದಿಲ್ಲ. ವೆರಿ ಫಸ್ಟೆಸ್ಟ್ಗೆ ಡ್ರಾಪ್ ಅಂತ ಇಮ್ಮಿಡಿಯೇಟ್ ಡ್ರಾಪ್ ಮಾಡ್ತಾರೆ ಅಂದರೆ ಯಾರು ಬೈಲಿಲ್ಲ ಅದನ್ನು. ಯಾಕೆ? ಎಲ್ಲರಿಗೂ ಪರ್ಪಸ್ಸೇ ಸರ್ವ್ ಆಗಲಿಲ್ಲಲ್ಲ, ಅದರಿಂದ ಸರಿ ನೋಡಿದ್ರೆ ಬಿಡಿದ್ವಾಗೆ ರನ್ ಹಾಗೆ ಬಿಡಬಾರ್ದು, ಹಾಗೆ ತಪ್ಪು ಮಾಡಿದ್ರೆ ಇನ್ನೊಬ್ರು ತೊಗೊಂಡ್ರು ಮ್ಯಾಚ್ಗೆ ತರತ್ತಲ್ಲ, ಅವ್ರು ಒಳ್ಳೇದು ಸಿಕ್ಕ ಅವನಿಗೆ. ನೋಡಿದರೆ ಇವ್ರು ಡ್ರಾಪಾಟಾಗಿತ್ತು. ಇದು ಸ್ವಲ್ಪ ಯೋಚನೆ ಮಾಡಿದಾಗ ಸ್ವಧರ್ಮ ಅನ್ನೋ ಪದಕ್ಕೆ ಭಾಳ ಒತ್ತು ಕೊಡಬೇಕು. ಸ್ವವಿಹಿತ ವೃತ್ಯ. ನಾವೆಲ್ಲ ಏನು ಮಾಡ್ತೇವೆ, ಅವರಿಗೆ ನಾವು ಅದನ್ನೇ ಮಾಡಬೇಕು. ತಪ್ಪತ್ತು. ಯೋಗ್ಯತೆ ಇಲ್ಲದೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಇದೆ ನಿನಗೀಗ? ಸಾಧ್ಯ. ನೀನು ಯೋಗ್ಯವಾದ್ದನ್ನು ಮಾಡು, ಹೇಳಿದ್ದನ್ನು ಮಾಡು, ಜೊತೆಗೆ ಹೇಳಿದ್ದನ್ನು ಮಾಡು, ಯೋಗ್ಯವಾದನ್ನು ಮಾಡು, ಸರಿಯಾಗಿ ಮಾಡಬೇಕಾದ್ರೆ. ಮತ್ತು ಬೇರೆ ಫಲ ಅಪೇಕ್ಷೆ ಪಡಬಾರ್ದು. ಇವತ್ತು ದೇವರು ಕೈಕಾಲೆಲ್ಲ ಕೊಟ್ಟಿದ್ದಾರೆ ಅಂದರೆ ಇನ್ನೊಬ್ರು ಕೇಳೋ ನೆಸಿಟಿ ಇಲ್ಲ. ಸರ್ಕಾರ ಸಂಬಳ ಕೊಟ್ಟಾಗ ಹೇಗೋ ದೇವರು ನಮ್ಮ ದೇಹನೇ ಕೊಟ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಸಂಬಳ ಕೊಟ್ಟ ಮೇಲೆ ಮತ್ತೇನೇ ಕೇಳಿ ತಪ್ಪಾಗಲಿಲ್ಲ. ಈಗ ನನಗೇನು ಕೊಡ್ತಿದ್ದೆ, ನೀನು ಮಾಡಿಲ್ಲ, ಸರ್ಕಾರ ಮಾಡಿರೋದಿದೆ. ಆ ಎಚ್ಚರ ಬಿಟ್ಟುಬಿಡ್ತಾರೆ, ನಾನೇ ಮಾಡಿದ್ದು ಅಂತ. ಅದು ಭ್ರಮೆ. ಅದು ಅಹಂಕರ್ತ ಅಂತ ಬಂತವರಿಗೆ. ಅಹಂಕರ್ತೃತ್ವ ಬರಬಾರ್ದು, ನಾನು ಮಾಡಿಲ್ಲ. ಗೊತ್ತಾಯ್ತಾ? ಇದೆಲ್ಲ ನೋಡಿದ್ರೆ ನಿತ್ಯ ಜೀವನದೊಳಗೆ ನಾವು ಹೇಗೆ ಸೋಷಿಯಲ್ ಲಾಸ್ ಫಾಲೋ ಮಾಡ್ತೇವೆ, ಹಾಗೆ ಸ್ಪಿರಿಚುವಲ್ ಲಾಸ್ ಫಾಲೋ ಮಾಡಬೇಕು. ಸ್ವವಿಹಿತ ವೃತ್ಯ, ವೃತ್ತಿ ವಿಹಿತ ವೃತ್ತಿ, ಸ್ವವಿಹಿತ ವೃತ್ತಿ. ತನಗೆ ತನ್ನ ಪಾಲಿಗೆ ವಿಹಿತವಾದ ವೃತ್ತಿಯಿಂದನೇ ಆರಾಧನೆ ಮಾಡೋದು. ಭಕ್ತ್ಯ, ಅಲ್ಲಿ ಅಸಡ್ಡಿತನ ತೋರಿಸ್ಬಾರ್ದು. ಹೇಗಿರ್ಬೇಕು? ಶ್ರದ್ಧೆಯಿಂದ ಮಾಡಬೇಕು. ಅವ್ನು ಹೇಳಿದ್ರು ಬಿಸಾಕ್ರಿ, ನೀವು ಖಾತಾಗಿದೆ ತೊಗೊಳ್ರಿ ಅಂತ ಕೊಡೋದಲ್ಲ. ಅವನಿಗೇನು ಸಿಟ್ಟು, ನನಗೇನು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಹಾಗಿರಬಾರ್ದು. ತನ್ನ ಕೆಲಸ ತಾನು ಮಾಡಿ ತೃಪ್ತಿ, ಅವನಿಗೆ ಕೆಲಸ ತೃಪ್ತಿ, ಇವನು ಮಾಡಿಕೊಟ್ಟ ತೃಪ್ತಿ ಇರಬೇಕು. ಕೆಲಸ ಮಾಡಿಕೊಟ್ಟೆ, ಅದು ಆ ತೃಪ್ತಿ ಇರಬೇಕು. ಅದು ಅವ್ರು ಯಾವುದು ನಿಷ್ಠೆ ಇರಬೇಕು ಕೆಲಸದ ಬಗ್ಗೆ. ಗೊತ್ತು ಒಂದು ಇರೋದಿಲ್ಲ, ಬರೀ ಏನು ಕೊಡ್ತಾನೆ ಅಂತ ಅಷ್ಟೇ ಇದ್ದುಬಿಟ್ರೆ ಸರ್ಕಾರದ ದ್ರೋಹ ನಾವು ಭಗವದ್ ದ್ರೋಹ ಆಗುತ್ತೆ. ಭಗವದ್ ಅಧೀನತ್ವಾತ್ ಸರ್ವಸ್ಯ. ಯಾತಕ್ಕೆ ದೇವ್ರಿಗೆ ಒಪ್ಪಿಸ್ಬೇಕು ಅಂತ ಪ್ರಶ್ನೆ. ಈಗ ದೇವರಿಗೆ ಯಾತಕ್ಕೆ ಒಪ್ಪಿಸ್ಬೇಕೀಗ? ಯಾರ ಮೇಲೆ ಬಾಡಿಗೆ ಇತ್ತು ಅವ್ರು ಬಾಡಿ ದುಡ್ಡು ಕೊಡ್ತೀವಿ. ಎಲ್ಲರಿಗೆ ಯಾಕೆ ಕೊಡಬೇಕು ಅಂದರೆ ಎಲ್ಲ ದೇವ್ರದೇ. ಈಶಾವಾಸ್ಯ ಮಿತಂ ಸರ್ವಂ.
ತದಸಿ ಭಗವದಧೀನತ್ವಾತ್ ಸರ್ವಸ್ಯ, ಎಲ್ಲವೂ ಭಗವದಧೀನವಾದ್ದರಿಂದ ಯಾರಿಗೆ ಮಾಡ್ಬೇಕು ನಾವು ಅದನ್ನೀಗ? ಯಾರಿಗೆ ಒಪ್ಪಿಸ್ಬೇಕು? ಭಗವಂತನಿಗೆ ಒಪ್ಪಿಸ್ಬೇಕು. ಯಾವುದು ಅಲ್ಲ, ಅದಕ್ಕೆ ಇಂಟ್ರಡಕ್ಷನ್. ಗೀತಾ ತಾತ್ಪರ್ಯದಲ್ಲಿ ಇಷ್ಟೊತ್ತು ಕೂಡ ಏನು ಓದಿದ್ವಿ, ಗೀತೆಗೆ ಈ ಹಾಗೆ ಇಂಟ್ರಡಕ್ಷನ್ ಕೊಡ್ತಿದ್ದಾರೆ. ಅಲ್ಲೇನು ಬಂತು? ಬಾಂಧವಾದಿ ಮೋಹಜಾಲ ಸಂವೃತಂ ಸೇನೆಯೋರ್ ಮಧ್ಯೆ ವಿಷೀದಂತಂ ಅರ್ಜುನ ಉಪವಾಚ ಅಂತ ಹೇಳಿದಾರಲ್ಲ, ಇಲ್ಲಿ ಈ ಮಾತು ಬರೀತು ಇಂಟ್ರಡಕ್ಷನ್. ಇಷ್ಟು ಕೂಡ ಒಟ್ಟು ಏನು ಹೇಳಿ ಸಮ್ಮರಿ ತಾತ್ಪರ್ಯ ಹೇಳಬೇಕು ತಾನೇ ಇಲ್ಲಿ. ಇದು ಒಟ್ಟು ತಾತ್ಪರ್ಯ ಇದು. ಇಡೀ ಗೀತೆಯ ತಾತ್ಪರ್ಯ ಏನು ಅಂದರೆ, ಸ್ವಹಿತ ವೃತ್ತಿಯಿಂದ ಪ್ರತಿಯೊಬ್ಬರೂ ಕೂಡ ಭಕ್ತಿಯಿಂದ ಭಗವದ್ ಆರಾಧನೆ ಮಾಡಬೇಕು ಅನ್ನೋದು ದೊಡ್ಡ ಮೆಸೇಜ್. ಭಗವದ್ಗೀತೆಯ ಮೆಸೇಜ್ ಅದು ಅಂತ ಅರ್ಥ. ಪರಮ ಇಲ್ಲ ಏನು ಮಾಡಿ ಇಲ್ಲದ ಏನಂತ ಆಚಾರ್ಯ ಅನುವಾದ ಮಾಡ್ತಿದ್ರು, ಉಳಿದ ಬೇರೆಯವರಾಗಿದ್ದರೆ ಸುಮಾರಾಗಿ ಎಲ್ಲರೂ ಯುದ್ಧ ಮಾಡತಕ್ಕದ್ದು ಯುದ್ಧ ಮಾಡಲಿಲ್ಲ. ಆ್ಯಕ್ಚುಲಿ ಯುದ್ಧ ಮಾಡಲಿಕ್ಕೆ ಅರ್ಜುನಿಗೆ ಹೇಳಿರೋದು. ಬಟ್ ಯಾತಕ್ಕೆ ಯುದ್ಧ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಬಿಟ್ಟ, ಅದಕ್ಕೆ ಹೇಳಿದ. ನಾವು ಏನು ಮಾಡಬೇಕಾಗತ್ತೆ ಬಿಟ್ಟರೆ ಅದು ಗೀತೆ ಅಪ್ಲೈ ಆಗುತ್ತೆ. ಮಾಡಬೇಕಾದ ಕರ್ತವ್ಯವನ್ನು ಮಾಡಲೇಬೇಕು ಎಂಬುದು ಮೆಸೇಜ್. ಅದು ಯುದ್ಧನೇ ಮಾಡಬೇಕು ಅಂತ ಮೆಸೇಜ್ ಅಲ್ಲ. ಯಾಕೆ ಗಲಾಟೆ ಮಾಡ್ತೀವಿ? ಯುದ್ಧ ಮಾಡಬೇಕು ಅಂತ ಹೇಳಿದ್ದಾನೆ ಮಾಡ್ತೀನಿ ಅಂತ ಹೇಳೋದು. ಹಾಗೆ ಮಾಡಿಲ್ಲ ಅಷ್ಟೇ. ಯುದ್ಧ ವಿಹಿತವಾಗಿತ್ತು, ಕ್ಷತ್ರಿಯ ಆಗ ಮಾಡಬೇಕಾಗಿತ್ತು, ಆಗ ಮಾಡೋದಿಲ್ಲ ಅಂತ ಅದು ತಪ್ಪಾಯ್ತು. ಭಗವಂತ ಯಾವ್ದು ಪರೀಕ್ಷೆ ಹೋಗೋದಿಲ್ಲ ಅಂತ ಯಾವುದೋ ಒಂದ ಯಾರೋ ಅಂದ್ಕೊಳ್ಳೋದಿಲ್ಲ. ಪರೀಕ್ಷೆ ಹೋಗಬೇಕಾದ ದಿವಸ ಹೋಗೋದಿಲ್ಲ ಅಂತ ತಪ್ಪಾಗುತ್ತೆ. ಗೊತ್ತಾಯ್ತಾ? ಉಳಿಸಿ ಏನೋ ಹೇಳ್ತಿರ್ತಾನೆ ಬಿಡು, ಅವನಿಗೆ ಬೇಜಾರಾಗಿರುತ್ತೆ ಹೇಳ್ತಾರೆ. ಸೀರಿಯಸ್ ಆಗಿ ತೊಗೊಳೋದಿಲ್ಲ ಯಾರೋ ಕೂಡ. ಬೋಧ ಇತಿ ಭಗವಾನ್ ನಾರಾಯಣ, ಅದು ಭಗವಾನ್ ಅಂತ ನಾರಾಯಣ ಅಂತ ಯಾಕೆ ಹೇಳಿದರು ಅಂದರೆ, ಭಗವಾನ್ ಯಾರೋ ಅಲ್ಲ, ನಾರಾಯಣ ಅಂತ ಹೇಳೋದಕ್ಕೋಸ್ಕರ. ಎಲ್ಲಿಂದ ತಂದ್ರಿ ಅಂದರೆ ಕೃಷ್ಣ ವಾಚ ಅಲ್ಲೇ ಇದೆ. ನೀವೇನು ಮಾಡಿದ್ರು? ಉದಾಹರಣೆ ಏನು ಮಾಡ್ಬೋದಾಗಿತ್ತು ನೋಡಿದರೆ, ವೈಷ್ಣವರು ಮೆಲ್ಲಗೆ ಏನು ಸೇರಿಸಿಬಿಟ್ರಲ್ಲಿ ಸೇರಿಸಿಬಿಟ್ರು. ನಾರಾಯಣ ಅಂತ ಎಲ್ಲಿದೆ? ಕೃಷ್ಣ ಅಂತಲ್ಲಿ ನಾರಾಯಣ ಇದೆ. ಆದ್ದರಿಂದ ಸೇರಿಸಿದ್ದಲ್ಲ, ಅದು ವಿರೋಧ ಉಳಿದವ್ರು ಬಿಟ್ಟಿದ್ದು ಹೇಳಿದ್ದು. ಇವತ್ತೊಬ್ಬ ಶೈವರು ಭಗವದ್ಗೀತೆ ಹೇಳ್ತಾನೆ ಅಂತ ತಿಳ್ಕೊಬೋಣ. ಅವರಿಗೆ ಭಗವಾನ್ ಅಂತ ಅಷ್ಟೇ ಹೇಳಿಬಿಟ್ಟು ಭಗವಾನ್ ನಾರಾಯಣ ಅಂತ ಹೇಳಿದ್ರೆ ಹೋದ್ರೆ ಏನಾಗುತ್ತೆ? ಅಲ್ಲಿಗೆ ಗೀತೆಗೆ ಅನ್ಯಾಯ ಮಾಡಿದಾಗ ಹಿಡಿತಾ. ಭಗವಾನ್ ನಾರಾಯಣ ಕೆಲಸ ಹೀಗಾಗುತ್ತೆ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ಇಷ್ಟೇ ಹೇಳ್ಬೋದು. ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಗೊತ್ತಿದ್ರೆ ಇವರು ಪ್ರೈಮ್ ಮಿನಿಸ್ಟರ್ ಇವರು ಹೇಳಿದ್ದಾರೆ ಅಂತ ಹೇಳ್ಬೋದು, ತಪ್ಪಲ್ಲ. ಬಟ್ ಎಲ್ಲಿವರೆಗೂ ಅವ್ರು ಇರೋವರೆಗೂ ಆಮೇಲೆ ಹೇಳಬಾರ್ದು, ಅದನ್ನು ಆಮೇಲೆ ಹೇಳಬಾರ್ದು. ಗೊತ್ತಾಯ್ತಾ? ಎಷ್ಟೋ ಸರ್ತಿ ಅವರು ನ್ಯೂಸ್ ರೀಡರ್ಸ್ ಇರ್ತಾರಲ್ಲ, ಹೇಳಿ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅವ್ರಿಗೆ. 1977 ನೊಳಗೆ ಗೌರ್ಮೆಂಟ್ ಚೇಂಜ್ ಆಯಿತು. ಎಲ್ಲ ನ್ಯೂಸ್ ಅಭ್ಯಾಸ ಆಗಿಬಿಟ್ಟಿತ್ತು. ಪ್ರಧಾನಮಂತ್ರಿ ಹೇಳಿ ಬಂದು ಅದೇ ಹೇಳ್ತಿದ್ರು ಅದು ಪಾಪ, ಮತ್ತೆ ತಿದ್ಕೊಳ್ಳೋದು. ಅಷ್ಟೇ ಮೆಕ್ಯಾನಿಕಲ್ ಆಗಿಬಿಟ್ಟಿದ್ದು ಕೊನೆಗೆ. ಆ ರೀತಿ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಸರಿಯಾಗ ಅವರೇ ಆಗಿದ್ದರೆ ಅದನ್ನು ಹೇಳ್ಬೋದು. ಕೃಷ್ಣ ಏನಾಗಿ ಎರಡೂ ಆಗಿಬಿಟ್ಟಿದೆ, ಭಗವಂತನಾಗಿದ್ದಾನೆ ಕೃಷ್ಣನೂ ಆಗಿರೋದ್ರಿಂದ ಅದನ್ನು ಹೇಳಬೇಕು. ಅದು ಬಿಟ್ಟು ಅದನ್ನು ಹೇಳಿದ್ರೆ ತಪ್ಪಾಗುತ್ತೆ. ಅವ್ರು ಕೆಲವು ಪ್ರಧಾನಮಂತ್ರಿ ಅಂತ ಹೆಸರು ಹೇಳಲ್ಲ ಕೆಲವರು. ಯಾಕೆ ಗೊತ್ತಾ? ಅಲ್ಲ ಯಾಕೆ ಹೇಳೋದಿಲ್ಲ ಹೇಳಿ? ಅವ್ರು ವಿಪಕ್ಷದವರು. ಅದರಿಂದ ಆದಷ್ಟು ಯಾವುದನ್ನು ಅವಾಯ್ಡ್ ಮಾಡ್ತಾರೆ? ಹೆಸರು ಅವಾಯ್ಡ್ ಮಾಡ್ತಾರೆ. ಹೆಸರು ಅವಾಯ್ಡ್ ಮಾಡಿದರೆ ಆ ಪಾರ್ಟಿ ಸಪೋರ್ಟ್ ಬಿಡೋದಾಗತ್ತೆ. ವ್ಯಕ್ತಿ ಆದ ತಕ್ಷಣ ಪಾರ್ಟಿ ಆಗಿಬಿಡ್ತಾನೆ ಅವನು. ಪೋಸ್ಟ್ ಅಪ್ಪ ಜನರಲೈಸ್ ಆಗುತ್ತೆ. ಗೊತ್ತಾಯ್ತಾ? ಜನರಲಿ ಅವ್ರು ಹೇಳೋದು ಹಾಗೇನೆ. ಪ್ರಧಾನಮಂತ್ರಿಯವರು ಹೇಗೆ ಹೇಳಿದ್ದಾರೆ ಆ ರೀತಿ ಹೇಳ್ತಾರೆ ಹೊರತು ಇದೆಲ್ಲ ಹೇಳೋದಿಲ್ಲ. ಭಗವಾನ್ ನಾರಾಯಣ ಇಷ್ಟು ಇಟ್ಕೊಂಡಾಗ ಇದಿಷ್ಟು ಹೇಳಬೇಕಾದ್ರೆ ಆಚಾರ್ಯ ಬರಬೇಕು. ಅಲ್ಲಿವರೆಗೂ ಈ ಗೀತೆಯ ಎಸೆನ್ಸೇ ಗೊತ್ತಾಗಿದೆ. ಅದು 700 ಶ್ಲೋಕದ ತಾತ್ಪರ್ಯ ಸುಲಭ ಹೇಳೋ ಸಾಧ್ಯನಾ? ಗೊತ್ತಾಯ್ತಾ? ಇಲ್ಲಿ ಎಲ್ಲ ತೋರಿಸ್ತಾರೆ. ಏನು ಹೇಳಿದರು, ಎಲ್ಲಿ ಏನೇನು ಹೇಳಿಬಿಟ್ರಿ, ಇದಕ್ಕೆ ಪ್ರೂಫ್ ಏನಂತ ಕೇಳಿದರೆ ಎಲ್ಲ ತೋರಿಸ್ತಾರೆ. ತಾತ್ಪರ್ಯ ಹೇಳಿದ ಮೇಲೆ ಏನು ಹೇಳಬೇಕು? ಅದಕ್ಕೀಗ ಸಮರ್ಥನೆ ಮಾಡಬೇಕು. ಸಮರ್ಥನೆ ಮಾಡ್ತಾರೆ. ಫಸ್ಟ್ ಈಗ ಸರ್ವಂಚೇತದ ಅತ್ರೈವ ಅವಗಮ್ಯತೆ. ಇದರಲ್ಲಿ ಏನು ಹೇಳಿದ್ವಿ ಇಷ್ಟೊತ್ತು ನಾವು, ಅದೆಲ್ಲಿದೆ? ಅತ್ರಯೇವ, ಇಲ್ಲಿಂದನೇ ತಿಳಿಯಲ್ಪಡುತ್ತೆ. ಏನು ಎದುರಿ ಗೀತೆ ಇದೆಯಲ್ಲ ಅದರಿಂದನೇ ಗೊತ್ತಾಗತ್ತೆ. ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ಇಲ್ಲಿ ಪ್ರಶ್ನೆ ಹೇಳ್ತಾನೆ. ಅತಃ ನೋಡಿ, ಏನೇನು ಬೇಕೋ ಅದಕ್ಕೆ ಸರಿಯಾಗಿ ನೋಡ್ಬೇಕು ಅದನ್ನು. ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. 2ನೇ ಅಧ್ಯಾಯದಲ್ಲಿ ಬರುತ್ತೆ. ನೀನೇನಾದರೂ ಧರ್ಮಯುದ್ಧ, ಧರ್ಮ್ಯ, ನ್ಯಾಯ, ನ್ಯಾಯ. ಸಂಸ್ಕೃತದಲ್ಲಿ ವ್ಯತ್ಯಾಸ ಇದೆ ಎರಡು ಕೂಡ. ನ್ಯಾಯಕ್ಕೆ ಅನುಗುಣವಾದದ್ದು ನ್ಯಾಯ, ಧರ್ಮಕ್ಕೆ ಅನುಗುಣವಾದದ್ದು ಧರ್ಮ್ಯ. ಗೊತ್ತಾಯ್ತಾ? ತಿದ್ಕೊಂಡ್ಬಿಡ್ಬಾರ್ದು. ಧರ್ಮ್ಯ ಅಂತ ಪದನೇ ಇಲ್ಲ, ಧರ್ಮಂ ಅಂತ ಹೇಳಿ ಮಾಡಬಾರ್ದು. ಧರ್ಮ್ಯಂ ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ನೀನು ಧರ್ಮಯುದ್ಧವನ್ನು ಮಾಡದೆ ಹೋದರೆ, ಧರ್ಮಯುದ್ಧ ಅಂತ ಹೇಳಿದ್ರಿಂದ ಕ್ಷತ್ರಿಯನಾದವನಿಗೆ ಧರ್ಮಯುದ್ಧ, ಧರ್ಮಕ್ಕೆ ಆಪತ್ತು ಬಂದಾಗ ಎದುರಿಸಕ್ಕೆ ಹೊರಟವ್ರು ಧರ್ಮಯುದ್ಧ. ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ನೀನು 2 ಬಂತೀಗ. ಒಂದು ಸ್ವಧರ್ಮ ತ್ಯಾಗ ಮಾಡಿದ ಪಾಪ,
ದುಷ್ಟನ್ನು ಹಾಗೆ ಬಿಟ್ಟು ಅವ್ರು ಮಾಡೋ ಪಾಪದ ಶೇರು. ಅರ್ಥ ಆಯ್ತಾ? ಈಗ ಒಬ್ಬ ದುಷ್ಟನ್ನು ಬಿಟ್ಬಿಟ್ಟ ಅಂತ ತಿಳ್ಕೊಳ್ಳಿ, ಬಿಟ್ಟುಬಿಟ್ಟ ಅವ್ನು ಮತ್ತೆ ಪಾಪ ಮಾಡ್ತಾನೆ ಹೋಗ್ತಾನೆ. ಬಿಟ್ಟಿದ್ದು ಇವನು ಹಿಡಿಬೇಕಾಗಿತ್ತು, ಬಿಟ್ಬಿಟ್ಟ. ಆದರೆ ಇವನಿಗೆ ತೊಳಬಡ್ದಾಗಾಯಿತು. ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ ಇತ್ಯಾದಿನ ಯುದ್ಧಸ್ಯ ಸ್ವಧರ್ಮತ್ವಂ. ಇದು ಯುದ್ಧ ಸ್ವಧರ್ಮ ಯಾರಿಗೆ? ಅರ್ಜುನಿಗೆ. ಆದರೆ ನಮ್ಮ ಸ್ವಧರ್ಮ ಯಾವುದು ಹುಡುಕ್ಬೇಕು ನಾವೀಗ. ವಿಪ್ರಸ್ಯ ಜಪೋಪದೇಶವು ಹೇಳಿದ್ದಾರೆ. ವಿಪ್ರಸ್ಯ ಜಪೋಪದೇಶವು, ತಾನು ಜಪ ಮಾಡೋದು ಇನ್ನೊಬ್ಬರಿಗೆ ಅದನ್ನು ಹೇಳೋದು. ಇವನು ಕರೆಸ್ತಾ ಅಂದರೆ ಟೀಚರ್ ಅದು ಯುದ್ಧಕ್ಕೆ ಹೋದ್ರೆ ಗತಿ ಏನಾಗುತ್ತೆ? ಯುದ್ಧ ಮಾಡೋಣ ಟೀಚರ್ ಮಾಡಿದ್ರೆ ತಪ್ಪು ಹೇಳಿದ್ರೆ ಹೊಡೆದೇ ಬಿಡ್ತಾರೆ ನಮ್ಮ ಮಾತಾಡ್ತೀವಿ. ಯಾಕಂದರೆ ಹೊಡೆದೇ ಅಭ್ಯಾಸ ಅವನಿಗೆ. ಆದ್ದರಿಂದ ಅವನು ಪಾಠ ಮಾಡೋಂಗಿಲ್ಲ. ಇವರು ಇದನ್ನು ಉಪದೇಶ ಮಾಡೋಕ್ಕೆ ಹೊಡ್ಲಿಕ್ಕೆ ಬಂದ ತಲೆ ಕತ್ತರಿಸಿರ್ತಾನೆ ಹಠಾತ್. ಮಾತು ಅವನು ಕೇಳೋದಿಲ್ಲ. ಸ್ವಧರ್ಮ ಪದ ಧರ್ಮ ಫಸ್ಟ್ ಆಗಬೇಕು, ಸ್ವಧರ್ಮ ಆಗಬೇಕು. ಆಮೇಲೆ ಈ ಸತ್ಯ ಮದ ಧರ್ಮಂಚಾರ ಏನವೆಲ್ಲ ಎಲ್ಲರಿಗೂ ಕಾಮನ್, ಎಲ್ಲರಿಗೂ ಕಾಮನ್. ನಮ್ಮ ಇದನ್ನು ನೋಡಿ ಉದಾಹರಣೆ ಗೀತೆ ಅಧ್ಯಾಯನೇ ತಗೊಳ್ಳಿ. 4 ವರ್ಣ ಧರ್ಮ ಹೇಳಿದ್ರು. ಸತ್ಯ ಅಂತ ಹೇಳೇ ಇಲ್ಲ ಅಲ್ಲಿ, ಧರ್ಮ ಅಂತ ಹೇಳೇ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಅಪ್ಲಿಕಬಲ್, ಎಲ್ಲರಿಗೂ ಅಪ್ಲಿಕಬಲ್ ಆಗ್ತದೆ. ನಾನು ಕೆಲಸದಲ್ಲಿ ಇಲ್ಲ, ಗೌರ್ಮೆಂಟ್ಸ್ ಕೆಲಸದಲ್ಲಿ ಇಲ್ಲ, ಸರ್ಕಾರಕ್ಕೆ ಆನ್ಸರಬಲ್ ಅಲ್ವೇನು? ಹಾಗಿದ್ರೆ ಯಾವುದು ನೀವು ಸಿಟಿಜನ್ನಾಗಿ ಆನ್ಸರಬಲ್ ನೀನು, ಅಲ್ಲಿ ಉದ್ಯೋಗಿಯಾಗಿ ಆನ್ಸರಬಲ್ ಸ್ಪೆಸಿಫಿಕ್. ಅದು ಇದು ಸಿಟಿಜನ್ ಆದ ತಕ್ಷಣ ಏನಾಗ್ಬಿಡ್ತಾನೆ ಅವನು? ಆನ್ಸರಬಲ್ ಆಗಿಬಿಡ್ತಾನೆ. ಆದ್ದರಿಂದ ನಾವು ಭಗವಂತನ ಸರ್ಕಾರಕ್ಕೆ ಸೇರಿದವರು. ಅಥಚೇ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಇವೆಲ್ಲ ಎಷ್ಟು ಇಲ್ಲಿ ಶ್ಲೋಕಗಳಾದ್ದರಿಂದ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಮುಂದೆ ಹೋಗಬೇಕು. ಕೀರ್ತಿನೂ ಹೋಯಿತು, ದೊಡ್ಡ ಅಪಕೀರ್ತಿ ಬಂತೆ ನಿನಗೆ. ಅರ್ಜುನ ಧರ್ಮಾಚರಣೆ ಬಿಟ್ಟ. ಮಹಾವೀರ ಅಂದ್ಕೊಂಡಿದ್ವಿ, ನೋಡಿದ ಯಾರು ಕರುಣೆ ಅಂತ ಕರೆಯೋದಿಲ್ಲ, ಏನಂತಾರೆ ಅದಕ್ಕೆ? ಭಯ ಅಂತ ಭಯ ಆಯಿತು. ನಾವು ತಪ್ಪು ತಿಳ್ಕೊಂಡಿದ್ದು ಅಷ್ಟೇ. ಪಾಪ ಅವನಿರೋದು ಹಾಗೆ ಮೊದಲಿಂದಾನೆ, ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ ಮಹಾವೀರ ಅಂಥೇಳಿ. ಸುಳ್ಳೋದು ಅಂತ ಅಕೀರ್ತಿ ಬಂತಿದ್ದು. ಧರ್ಮ ಹೋಯಿತು, ಅಕೀರ್ತಿ ಬಂತು, ರಿಸಲ್ಟ್ ಪಾಪ ಅಂತೂ ಉಳ್ಕೊಂಡು. ಎಂದೂ ಕೂಡ ಇಂಥ ಕೆಲಸ ಮಾಡಬಾರದು. ಇತ್ಯಾದಿನ ಅಲ್ಲಿ ಎಲ್ಲಿ ನೆನಪು ಮಾಡಿಕೊಳ್ಳಿ. ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರ ಮರ್ಜು 3 ಇದೆ ಅದರಲ್ಲಿ. ಸ್ವಧರ್ಮ ಅಂಬೋದು ಅನಾರ್ಯ ಜುಷ್ಟ ಬಿಟ್ಟಿದ್ದು. ಕೀರ್ತಿ ಕಳ್ಕೊಂಡು. ಆಮೇಲೆ ಪಾಪಂ ಅಸ್ವರ್ಗ್ಯ, ನರಕಕ್ಕೆ ಹೋಗ್ತೀಯ. ಸೊ 3 ಮಾತಿ 3 ಸರಿಯಾಗಿ ಉತ್ತರ ಇದೆ. ಹಾಗೆ ಭಗವದ್ಗೀತೆಗೆ ಎಷ್ಟು ರಿಲೆವೆನ್ಸ್ ಇದೆ, ಆಚಾರ್ಯ ಹೇಗೆ ಬರೀತಾರೆ, ಅಲ್ಲಿ ವಾಕ್ಯಗಳಿಂದನೇ ತೋರಿಸ್ತಾರೆ. ಇತ್ಯಾದಿನ ಯುದ್ಧಸ್ಯ ಸ್ವಧರ್ಮತ್ವಂ ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯತಃ ಪ್ರವೃತ್ತಿ ಭೂತಾನಾಂ ಏನ ಸರ್ವಂ ಇದಂ ತತಂ. ಭೂತಾನಾಂ ಪ್ರವೃತ್ತಿ ಯತಃ. ಭೂತಗಳು ಅಂದ್ರೇನು? ಪ್ರಾಣಿಗಳು. ಪ್ರಾಣಿಗಳು ಅಂದರೆ ಸಾಮಾನ್ಯ ಅರ್ಥ. ಆಚಾರ್ಯ ಬೇರೆ ಕಡೆ ಅರ್ಥ ಬರೀತಾರೆ. ಬ್ರಹ್ಮಾದಯೋ ಹಿ ಭೂತಾನಿ. ಬ್ರಹ್ಮಾದಿ ಸಮಸ್ತ ಜಗತ್ತಿದೆಯಲ್ಲ, ಅದರ ಪ್ರವೃತ್ತಿ ಆಗ್ತಿರೋದು ಯಾರಿಂದ? ದೇವರಿಂದ. ತೇನ ವಿನ ತೃಣಮಪಿ ನಚರ. ಯಾರ ಪ್ರವೃತ್ತಿ ಏನೇ ಆಗಿದ್ದರೂ ಕೂಡ ಅದು ಯಾರಿಂದ ಆಗಿರೋದು? ದೇವರಿಂದ. ಏನ ಸರ್ವಂ ಇದಂ ತತಂ. ಅವನೆಲ್ಲಿದ್ದಾನೆ? ಇದಂ ಸರ್ವಂ ತತಂ. ಇದೆಲ್ಲವೂ ಅವನಿಂದ ವ್ಯಾಪಿಸಲ್ಪಟ್ಟಿದೆ. ಎಲ್ಲ ಕಡೆ ಇದ್ದಾನೆ, ಎಲ್ಲವೂ ಅವನಿಗೆ ಸೇರಿದ್ದು, ಎಲ್ಲ ಕಡೆ ಅವನಿದ್ದಾನೆ. ಒಂದು 20 ಮನೆ ಏನೇನು ತಿಳ್ಕೊಳ್ಳಿ. ಎಲ್ಲ ಮನೆಯಲ್ಲಿಲ್ಲ ಅವನು ಓನರ್. ಎಲ್ಲಿದ್ದಾನೆ? ಒಂದು ಮನೇಲಿ ಇರ್ತಾನಷ್ಟೇ. ಅದು ಕೂಡ ಮನೆ ತುಂಬ ಓಡಾಡೋಕ್ಕೆ ಆಗೋದಿಲ್ಲ, ಎಲ್ಲ ಒಂದು ಕಡೆ ಇರ್ತಾನೆ. ಸ್ಟಿಲ್ ಓನರ್ ಅವನು. ದೇವರ ಅಂಥ ಓನರ್ ಅಲ್ಲ. ಎಂಥ ಓನರು? ಎಲ್ಲ ಸ್ವಾಮಿ ಎಲ್ಲ ಕಡೆಯೂ ಇದ್ದಾನೆ ದೇವರು. ಇದು ಸ್ಪೆಷಲ್ ಆಯ್ತು. ಯಾವ ದೃಷ್ಟಿಯಲ್ಲಿದ್ದ ಏನು ಬಂದಾಗ ದೇವರ ಹಿರಿಮೆ ಎಲ್ಲ ಇನ್ನೊಬ್ರಿಗೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಒಂದು 10 ಮನೆಯಲ್ಲಿದ್ದು 20 ಮನೆಯಲ್ಲಿದ್ದಾನಲ್ಲ, ಎಷ್ಟಿದ್ದಾನೆ? ಇಡೀ ಜಗತ್ತಿನ ಪ್ರತಿ ಕಡೆ ಇದ್ದಾರೆ ಮನೆಯಲ್ಲಿ. ಮತ್ತೆ ಹೊರಗಡೆ ಇದ್ದಾನೆ, ಒಳಗೂ ಇದ್ದಾನೆ. ಹೊರಗಿದ್ರೆ ಒಳಗಿಲ್ಲ, ಹೊರಗಿದ್ರೆ ಹೊಳಗಿಲ್ಲ. ದೇವರು ಹೆಚ್ಚಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆಪಿ ವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಆದ್ದರಿಂದ ಅದನ್ನಿಲ್ಲ ಅಂತ ಹೇಳಾಗಿಲ್ಲ. ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ. ಇದಾಯ್ತೀಗ. ಇದು ಭಗವಂತನ ಲಕ್ಷಣ. ಅದು ಆ್ಯಕ್ಚುಲಿ ಜನ್ಮಾದ್ಯಸ್ಯ ಯಥ ಸೂತ್ರಾರ್ಥ. ಅದು ಜನ್ಮಾದಿ ಅಸ್ಯ ಯತಃ. ಅಸ್ಯ ಬಂದಿದೆ ಈಗಾಗಲೇ. ಯತಃ ಅಸ್ಯ ಬ್ರಹ್ಮಾದಯೋ ಹಿ ಸರ್ವಭೂತಾನಾಂ ಪ್ರವೃತ್ತಿ, ಜನ್ಮಾದಿ ರೂಪವಾದ ಪ್ರವೃತ್ತಿ. ಇದಂ ಸರ್ವಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ. ಅವನು ಪೂಜೆ ಮಾಡಬೇಕು. ಹೇಗೆ ಪೂಜೆ ಮಾಡಬೇಕು? ಬ್ರಾಹ್ಮಣರಷ್ಟೇ ಪೂಜೆ ಮಾಡಬೇಕು ಅಲ್ಲ, ಎಲ್ಲರೂ ತಮ್ಮ ಕೆಲಸ ಮಾಡೋದೇ ದೇವ್ರ ಪೂಜೆ. ಆದ್ದರಿಂದ ಅದು ಪೂಜೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಸಿದ್ಧಿ ಅಂದ್ರೇನು? ಮೋಕ್ಷ ಸಿದ್ಧಿ, ಜ್ಞಾನಸಿದ್ಧಿ. ಫಸ್ಟ್ ಸ್ಟೆಪ್ಪು ಜ್ಞಾನಸಿದ್ಧಿ, ಸೆಕೆಂಡ್ ಸ್ಟೆಪ್ಪು ಮೋಕ್ಷ ಸಿದ್ಧಿ. ಇದಾಗತ್ತೆ. ಸ್ವಕರ್ಮಣ ತಮಭ್ಯರ್ಚ್ಯ. ಸ್ವಧರ್ಮ ಸ್ವಕರ್ಮ ಎರಡು ಒಂದೇ ಪದಗಳು. ಅಭ್ಯರ್ಚ್ಯ ಅಂತ ಹೇಳಿದ್ರಿಂದ ಫಲಾಪೇಕ್ಷೆ ಮಾಡಬಾರ್ದು, ಶ್ರದ್ಧೆಯಿಂದ ಮಾಡಬೇಕು. ಪೂಜೆ ಮಾಡೋದು ಸರಿಯಾಗಿ ಕೊಡು ಅಂತ ಹೇಳೋದಿಲ್ಲ.
ಸರಿಯಾಗಿ ಕೊಡು, ಸರಿಯಾಗಿ ಮಾಡು. ಪೂಜೆ ಹೀಗೆ ಮಾಡೋದು, ಈ ಬಿಸಾಕ್ ಹೋಗ್ಬಿಟ್ರೆ ಈಗ ಹೋಗ್ಬಿಟ್ರೆ ಪೂಜೆ ಆಗುತ್ತಾ? ಅಲ್ಲ, ಸರಿಯಾಗಿ ಮಾಡು ಅಂತ ಹೇಳ್ತಾರಲ್ಲ, ಅದು ಅಭ್ಯರ್ಚ್ಯ ಪದದಲ್ಲಿ ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು ಅನ್ನೋ ಪದ ಇದೆ. ಸಿದ್ಧಿಂ ವಿಂದತಿ ಮಾನವ. ಮಾನವ ಮತ್ತು ಮುಂದಿದೆ ಮಾನವ ಅಂತ ಹೇಳಿದ್ರಿಂದ ಮನೋ ಅವಬೋಧನೆ, ತಿಳುವಳಿಕೆ ಮನುಷ್ಯನಿಗೆ ಹೇಳಿದ್ದು, ತಿಳುವಳಿಕೆ ಇರೋರಿಗೆ ಹೇಳಿದ್ದೆ ಹೊರತು ಅನಧಿಕಾರಿಗೆ ಹೇಳಿದ್ದಲ್ಲ ಇದು. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್. ಇದಿಷ್ಟು ಯಾವುದಕ್ಕೆ ಉಪನಯ ಮಾಡ್ತಿದ್ದಾರೆ ಈಗ? ಇಲ್ಲೇ ಹೇಳಿದ್ದಾರೆ ಅಂತ ಹೇಳಿದರು. ಸ್ವಧರ್ಮದ ಬಗ್ಗೆ ಒತ್ತು ಕೊಟ್ಟು ಹೇಳ್ತಾರೆ ಈಗ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೋ ಭಯಾವಹ. ಶ್ರೇಯಾನ್ ಸ್ವಧರ್ಮ ವಿಗುಣ, ಸ್ವಧರ್ಮ ವಿಗುಣ ಅಪಿ ಶ್ರೇಯಾನ್. ಗುಣ ವಿಗುಣ, ವಿಗುಣ ಅಂದರೆ ವಿಗತ ಗುಣ, ಸರಿಯಾಗಿ ಮಾಡಿಲ್ಲ. ಸ್ವಧರ್ಮ ಆಚರಣೆ ಮಾಡು, ಸರಿಯಾಗಿ ಮಾಡಲಿಕ್ಕಾಗದೆ ಹೋದರೂ ಪರವಾಗಿಲ್ಲ, ಆದಷ್ಟು ಮಾಡು. ಉದಾಹರಣೆಗೆ 100ಕ್ಕೆ ಮಾರ್ಕ್ಸ್ ಇಟ್ಟಿದ್ದಾರೆ, 100 ತೊಗೊಳ್ಳಿಲ್ಲ, 35 ತೊಗೊಳ್ಬೋದಲ್ಲ. ಎಷ್ಟು ಮಾಡಿದ ಅವನು? ಅರ್ಧಕ್ಕಿಂತ ಕಡಿಮೆನೇ, ಸ್ಟಿಲ್ ಏನೋ ಅವನು ಪಾಸ್. ಆ ಥರ ಪೂರ್ತಿ ಮಾಡಲಿಕ್ಕಾಗದೆ ಹೋದರೂ ಪರವಾಗಿಲ್ಲ. ಏನು ಮಾಡಬೇಕು? ಸ್ವಧರ್ಮನೇ ಮಾಡಬೇಕು, ಬೇರೆ ಮಾಡಿಕೊಡು. ಇರ್ತಾರೆ ಪರಧರ್ಮ ಚೆನ್ನಾಗಿ ಮಾಡ್ತೀರಿ, ಅದು ಮಾಡ್ಲಿಕ್ಕೆ ಹೋಗಬಾರ್ದು. ಕಂಡಕ್ಟರ್ ಇದ್ದಾರೆ, ಡ್ರೈವಿಂಗ್ ಬರುತ್ತೆ, ಇನ್ಫ್ಯಾಕ್ಟ್ ಕೆಲಸ ಚೀಗಾಗುತ್ತೆ ಇವನಿಗೆ. ಕಂಡಕ್ಟರ್ ಡ್ರೈವಿಂಗೂ ಬರುತ್ತೆ, ಆದರೆ ಅಪಾಯಿಂಟ್ ಆಗಿರೋ ಕಂಡಕ್ಟರಾಗಿ ಅವನೇನು ಮಾಡಬಾರ್ದು? ಡ್ರೈವ್ ಮಾಡಬಾರ್ದು, ಬಂದಿದ್ದರೂ ಮಾಡಬಾರ್ದು. ಅಕಸ್ಮಾತ್ ಮಾಡಿದರೆ ಆಕ್ಸಿಡೆಂಟ್ ಆದರೆ ಎರಡು ಅಪರಾಧ ಅವರಿಗೆ. ಆಕ್ಸಿಡೆಂಟ್ ಮಾಡಿದ್ದೊಂದು, ತನ್ನ ಕೆಲಸ ಅಲ್ಲದೆ ಮಾಡಿದ್ದೊಂದು. ಅರ್ಥ ಆಯ್ತಾ? ಈಗ ನಮ್ಮ ಇದರಲ್ಲಿ ನಾನು ಧಾರವಾಡದಲ್ಲಿದ್ದಾಗ ಒಬ್ಬ ಮೇಷ್ಟ್ರು ಇದ್ದ, 14 ಎಮ್ಮೆ ಮಾಡಿದ್ದಾತ. 14 ಎಮ್ಮೆ ಗೊತ್ತಾಯ್ತಾ? ಒಂದಕ್ಕೆ ಅಪಾಯಿಂಟ್ ಆಗಿತ್ತು ಅಷ್ಟೇ. ಅವನು 14ರಲ್ಲಿ ಪಾಠ ಮಾಡೋಂಗಿಲ್ಲ, ಅವನು ಯಾವುದ್ರಲ್ಲಿ ಒಂದರಲ್ಲಿ ಮಾತ್ರ. ಅಲ್ಲಿ ಮನೇಲಿ ಯಾರು ಮಾಡ್ಕೊ, ನೀನು ಅಫಿಷಿಯಲಿ ಎಲ್ಲಿ ಮಾಡಬೇಕು? ಅವನು ಬೇರೆ ಕ್ಲಾಸ್ಗೆ ಹೋಗೋಂಗಿಲ್ಲ, ಅದು ಒಂದೇ. 2ಕ್ಕೆ ಅಪಾಯಿಂಟ್ ಮಾಡಿ ಕೇಳಾಗಿಲ್ಲ. ಅದು ಯಾಕೆ ಮಾಡೋದಿಲ್ಲ? 2-3ಕ್ಕೆಲ್ಲ ಇನ್ನೊಬ್ರಿಗೆ ಅವಕಾಶ ಅಲ್ಲ, ನ್ಯಾಯ ಸಲ್ಲಿಸೋಕೆ ಬರೋದಿಲ್ಲ. ಎಲ್ಲರೂ ಒಬ್ಬನೇ ಮಾಡ್ಲಿಕ್ಕೆ ಹೊರಟ್ರೆ ಎಲ್ಲರೂ ಕೆಲಸ ಕೆಟ್ಟೋಗ್ಬಿಡೋದು. ಒಂದನ್ನು ಮಾಡಿದಾಗ ಏನಾಗುತ್ತದು? ಈ ಕೆಲಸತ್ತೆ ಕಂಡಕ್ಟ್ರೇ ಡ್ರೈವರಿಗೆ ಒಂದೊಂದು ಬಸ್ಸಿಗೆ ಕಂಡಕ್ಟರ್ ಇರಲ್ಲ, ಡ್ರೈವರೇ ಕೊಡ್ತಾರೆ. ಅವ್ನು ಕುಡಿಸಿ ಹೋಗಿ ಊರಲ್ಲಿ ನಿಲ್ಲಿಸ್ಬಿಡ್ತಾರೆ ಹೊರಗಡೆಗೆ. 3/4 ಗಂಟೆ ಟಿಕೆಟ್ ಕೊಟ್ಟಿದ್ದೆ. ಇವ್ನು ಪಾಪ ಅರ್ಜೆಂಟ್ ಹೋಗ್ತಾ ತಿಳ್ಕೊಂಡು ಲೇಟಾಗಿ ಹೋಗ್ಬಿಟ್ಟು ಅಲ್ಲಿ ಸಲ ಇಳಿದು ಹೋಗ್ಬಿಡ್ತಾರೆ ಅಂತ ಗೊತ್ತು ಅವರಿಗೆ. ಒಂದು ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಬಿಡ್ತಾರೆ, ಇಳಿದು ಹೋಗಬಾರ್ದು, ಬೇರೆ ಅವರು ಟ್ರಿಕ್ ಮಾಡ್ತಾನೆ. ಅದು ತಪ್ಪದು. ಕೆಲಸ ಎಷ್ಟಾಯ್ತು, ಟೈಮ್ ಆಯ್ತು. ಈಗ ಮತ್ತೆ ಅವನಿಗೆ ಟೆನ್ಷನ್ ಇದೆ. ಡ್ರೈವ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ, ಸರಿಯಾಗಿ ಮಾಡಿದ್ನೋ ಇಲ್ಲ ಅಂತೇಳಿ ಎಲ್ಲ ಹೊಡೆದು ಬಿಡ್ತಾರೆ. ಅದೇ ಕೆಲಸ ಮಾಡಿದಾಗ ಅವನಿಗೆ ಏನಾದ್ರು ಡಿಸ್ಟರ್ಬೆನ್ಸ್ ಇರೋದಿಲ್ಲ. 2-3 ಕೊಟ್ಟಾಗ ಕನ್ಫ್ಯೂಷನ್ ಆಗುತ್ತೆ, ಮಾಡಬಾರ್ದು. ಎಮರ್ಜೆನ್ಸಿ ಬೇರೆ, ಎಮರ್ಜೆನ್ಸಿಗೆ ಯಾರಿಗೂ ಹೇಳ್ಬೋದು, ಯಾರಿಗೂ ಪ್ಯಾಸೆಂಜರು ಡ್ರೈವ್ ಮಾಡ್ಬೋದು. ಗೊತ್ತಾಯ್ತು? ಹೇಳ್ತೀನಿ ಕೇಳಿ. ಎಲ್ಲೋ ಒಬ್ಬರು ಬಸ್ ನಿಂತೋಯ್ತು, ಡ್ರೈವರಿಗೆ ಏನೋ ಹಾರ್ಟ್ ಅಟ್ಯಾಕ್ ನಿದ್ದೆ ಮಾಡಿಬಿಡ್ತಾನೆ, ಅವನು ಔಟ್ ಆಫ್ ಆರ್ಡರ್. ಗೊತ್ತಾಯ್ತಾ? ಈಗ ಹಳ್ಳದಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಈಗ ಪ್ಯಾಸೆಂಜರ್ ಒಬ್ಬರು ಡ್ರೈವಿಂಗ್ ಬರುತ್ತೆ, ಅವನೇನು ಮಾಡ್ದ? ಅದು ತಪ್ಪಲ್ಲ, ಅವನಿಗೆ ಅವಾರ್ಡ್ ಕೊಡ್ತಾರೆ. ಅದಕ್ಕೆ ಆ ಸಮಯದಲ್ಲೇ ಮಾಡಿದ್ದೆ, ಬೇರೆ ಹೊತ್ತಲ್ಲ ಅವಾರ್ಡು. ಅದು ಅಕಸ್ಮಾತ್ ಅವ್ನು ಬರದೆ ಬಿಡಿಸ್ಬಿಟ್ಟಿದ್ರೆ ಇನ್ನೊಂದು ಶಿಕ್ಷೆ ಕೊಡ್ತಾರೆ ಮತ್ತೆ ಅವರಿಗೆ. ಸರಿಯಾಗಿ ಮಾಡಿಬಿಟ್ಟಿದ್ದಾನೆ, ಅಷ್ಟು ಜನ ಸೇವ್ ಮಾಡಿದ್ದಾನೆ, ಲೈಫ್ ಸೇವ್ ಮಾಡಿದ್ದಾನೆ. ಸ್ವಲ್ಪ ತಡ ಆಗಿದ್ರೆ ಹೋಗಿಬಿಡ್ತಾ ಇತ್ತು. ಅದು ಒಳ್ಳೆ ಕೆಲಸ. ಅದು ಆಪತ್ಕಾಲದಲ್ಲಿ ಮಾಡೋದು, ಅದು ಯಾವಾಗಲೂ ಮಾಡೋದಲ್ಲ. ಗೊತ್ತಾಯ್ತಾ? ಎಸ್ ಮಾಡ್ಬೋದು. ಅದೆಲ್ಲ ಬಂತಾಗಲೇ 25 ಎಲ್ಲ ಹೇಳಿದಾನೆ. ಬ್ರಾಹ್ಮಣ ಯಾವ ಕೆಲಸ ಮಾಡಬಹುದು? ಕ್ಷತ್ರಿಯ ಕೆಲಸ ಮಾಡ್ಬೋದು. ಕ್ಷತ್ರಿಯ ಏನು ಮಾಡ್ಬೋದು? ವೈಶ್ಯದ ಮಾಡೋದು, ವೈಶ್ಯ ಶೂದ್ರದ್ದು ಮಾಡೋದು. ಶೂದ್ರ ಮೇಲೆ ಕೆಳಗಿಲ್ಲೇ ಇಲ್ಲ, ಆದ್ದರಿಂದ ಅಷ್ಟೇ ಮಾಡೋದು, ಬೇರೆ ಮಾಡೋದು. ಮೇಲಿನವ್ರು ಕೆಲಸ ಮಾಡೋಂಗಿಲ್ಲ. ಅರ್ಥ ಆಯ್ತಾ? ಆದರೆ ಒಂದು ಮಾಡ್ಬೋದು, ಎಲ್ಲರೂ ಕೂಡ ಕ್ಷತ್ರಿಯ ವೈಶ್ಯರು ಕೂಡ ತಿಳುವಳಿಕೆ ಕೊಡೋ ಕೆಲಸ ಬಂದಾಗ ಮಾಡ್ಬೋದು, ತಪ್ಪಲ್ಲ. ಅದು ಮಾತ್ರ, ಬೇರೆ ಕೆಲಸ ಮಾಡಬಾರ್ದು. ಬ್ರಾಹ್ಮಣರು ಉಪದೇಶದ ಥರ ಮಾಡೋದೆಲ್ಲ ತಿಳುವಳಿಕೆ ತಂದು ಕೊಡಬೇಕು, ತಪ್ಪಲ್ಲ. ತಾತ ಯಥ ಪ್ರವೃತ್ತಿ ಅಲ್ಲಿಗಿರಲಿ. ನಾಳೆ ದಿವಸ ಅದು ಮುಂದುವರ್ಸೋಣ. ಅಂದರೆ ಎಷ್ಟಿದೆ ನೋಡಿ, ಇವೆಲ್ಲ ಸೇರ್ತಾ ಇದಿಷ್ಟು ಓದೋ ಹೊತ್ತಿಗೆ ಮತ್ತೆ ಪ್ರತಿಯೊಂದನ್ನು ಡೀಲ್ ಮಾಡ್ತಾರೆ. ಆಯ್ತು, ಒಂದು ಸಂಕ್ಷಿಪ್ತ ಭಗವದ್ಗೀತೆನೇ ಆಗೋಗುತ್ತೆ ಕೊಟ್ಟಾಗ. ಅದಿಷ್ಟು ಸರಿಯಾಗಿ ಓದೋದು. ಇಲ್ಲಿ ಗೊತ್ತಾಗೋದು 2. ಗೀತಾ ತಾತ್ಪರ್ಯ ಏನೋ ಒಂದು ಗೊತ್ತಾಗುತ್ತೆ, ಒಂದು ಗ್ರಂಥ ತಾತ್ಪರ್ಯ ಹೇಗೆ ಹೇಳಬೇಕು ಅಂತ ಮತ್ತೆ ಗೊತ್ತಾಗುತ್ತೆ. ಅದೊಂದು ಹೊಸ ಆರ್ಟ್ ಗೊತ್ತಾಗುತ್ತೆ. ಯಾವುದೇ ಗ್ರಂಥ ಕೊಟ್ಟಾಗ ತಾತ್ಪರ್ಯ ಕೇಳಿದಾಗ ಯಾವ ರೀತಿ ಅಂತ ಅರಿಯಬೇಕು ತಾತ್ಪರ್ಯದಲ್ಲಿ, ಅದನ್ನು ಅರ್ಥ ಮಾಡಿ.